ನೀನೇನಾನ ತಪ್ಪು ಕೆಲಸ ಮಾಡಿಬಿಟ್ರೆ ನಾನು ತೊಳೆದು ಹಾಕ್ಬಿಡ್ತೀನಿ. ನಾನು ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಬಾರೋ ಬಾರೋ ಬಾರೋ, ನೀ ತಪ್ಪು ಕೆಲಸ ಮಾಡ್ತಾ ಇದೀಯಾ ಈ ಮನೆ ಮಗನಾಗಿ? ತಪ್ಪು ಕೆಲಸ ಮಾಡ್ತಾ ಇದೀಯೇನೋ? ಬಾರೋ, ತೊಳೆದು ಹಾಕ್ಬಿಡ್ತೀನಿ ಬಾರೋ. ಏಯ್, ಯಾಕೆ ಹಿಂಗೆ ಆಡ್ತಾ ಇದೀಯಾ? ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ಹಿಂಗೆ ಕೈ ಕಾಲೆಲ್ಲ ಕುಣಿಸ್ಕೊಂಡು ಯಾಕೆ ಹಿಂಗೆ ಆಡ್ತಾ ಇದೀಯಾ? ಯಾಕೆ ಏನಾಯ್ತು? ನಾನು ಜಯಮ್ಮಲ್ಲ, ನಾನು ದುರ್ಗಮ್ಮ. ನಾನು ಜಯಮ್ಮಲ್ಲ, ನಾನು ದುರ್ಗಮ್ಮ. ನಾನು ದೇವರು. ನಾನು ಜಯಮ್ಮನ ಮೈ ಮೇಲೆ ಬಂದಿದ್ದೀನಿ. ನನಗೆ ದೇವ್ರು ಬಂದೈತೆ. ನೋಡು, ನೀನು ತಪ್ಪು ಕೆಲಸ ಮಾಡ್ತಾ ಇದೆಯಾ? ಅಡಿಗೆ ಹಾಕ್ಯಂಡು ಮಗನೇ ತುಳಿದು ಬಿಡ್ತೀನಿ ನಿನ್ನ. ಅಡಿಗೆ ಹಾಕ್ಯಬಿಡ್ತೀನಿ. ನೋಡು, ಏನಿಲ್ಲ ಮಗನೇ. ನಾನು ಹೇಳಿರೋ ಮಾತಿಗೆ ಹೊರತ್ಕೊಂಡು ನೀನು ಇಲ್ಲಿಗೆ ಕೈ ಬಿಟ್ಟರೆ ಸರಿ ನನ್ನ ಮಗನೇ. ನನ್ನ ಮೇಲೆ ದೇವ್ರು ಬಂದೈತೆ. ನೋಡಿ ಹೇಳಿರ್ತೀನಿ, ನೀನು ತಪ್ಪು ಕೆಲಸ ಮಾಡ್ತಾ ಇದೆಯಾ? ಸರಿ ದಾರಿಲಿ ಹೋಗ್ತಾ ಇಲ್ಲ ಮಗನೇ ನೀನು. ಸರಿ ದಾರಿಲಿ ಹೋಗ್ತಾ ಇಲ್ಲ. ಸರಿ ದಾರಿಲಿ ಹೋಗ್ಬೇಕು ನೀನು. ಸರಿ ದಾರಿಲಿ ಹೋಗಬೇಕು. ಅಡ್ಡ ದಿಡ್ಡಿ ದಾರಿ ಹಿಡಿದ್ರೆ ನಾನಂತೂ ಬಿಡಲ್ಲ ನಿನ್ನ. ನಾನಂತೂ ಬಿಡೋದಿಲ್ಲ. ಎಲ್ಲಿ ಗತಿ ಕಾಣಿಸ್ಬೇಕು ಅಲ್ಲಿ ಗತಿ ಕಾಣಿಸ್ತೀನಿ ನಿನಗೆ. ನೀನು ಸರಿ ದಾರಿಲಿ ಹೋಗ್ತಾ ಇಲ್ಲ. ಹಾಗಳಿ ಯಾಕ ನಮಗೆ ಹಿಂಗಾಡ್ತಾ ಇದ್ದಾಳೆ? ಕೈ ಕಾಲು ಎಲ್ಲ ಕುಣಿಸ್ಕೊಂಡು ಯಾಕನ? ಅಯ್ಯಪ್ಪ, ಏನಾಯ್ತು? ಏಯ್, ನಾಟಕ ಆಡಬೇಡ ನೀನು. ನಾಟಕ ಆಡಬೇಡ. ನಾಟಕ ಆಡ್ತಾ ಇದೀಯ ನೀನು. ನಾನು ನಾಟಕ ಆಡ್ತಾ ಇಲ್ಲ. ನನ್ನೇ ನಾಟಕ ಆಡ್ತಾ ಇದೀಯ ಅಂತೀಯೇನು? ನನ್ನೇ ಪರೀಕ್ಷೆ ಮಾಡ್ತಾ ಇದೀಯ ನೀನು. ನನ್ನೇ ಪರೀಕ್ಷೆ ಮಾಡ್ತಾ ಇದೀಯಾ? ಇಲ್ಲಿ ನೋಡು, ನೀನು ನನ್ನ ಪರೀಕ್ಷೆ ಮಾಡಬೇಡ. ನೀನು ನನ್ನ ಪರೀಕ್ಷೆ ಮಾಡಬೇಡ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಎಲ್ರಾಗೊಂದು ಗತಿ ಕಾಣಿಸ್ಬಿಡ್ತೀನಿ. ನಾನು ಪರೀಕ್ಷೆ ಮಾಡ್ತಾ ಇದೀಯ ನೀನು. ನಾನು ಪರೀಕ್ಷೆ ಮಾಡಬೇಡ. ಪರೀಕ್ಷೆ ಮಾಡಬೇಡ ನೀನು. ಅವಳ ಶಿಲಿಂಗಣ್ಣಯ್ಯ ಯಾಕೆ ಹಿಂಗಾಡ್ತಾ ಇದ್ದಾಳೆ? ಯಾಕಯ್ಯ ದೇವ್ರು ಬಂದಾಳ ಆಡ್ದಂಗೆ ಆಡ್ತಾ ಇದ್ದಾಳೆ? ದೇವ್ರು ಬಂದೈತಂತ ಕಣಮ್ಮ ಇವಳು ಮೈ ಮೇಲೆ. ಇಂಥಳ ಮೈ ಮೇಲೆಲ್ಲ ದೇವ್ರು ಬರುತ್ತಿ. ಸುಮ್ಮನೆ ಯಾಕೆ ಸುಮ್ಮನೆ ದೇವ್ರು ಅಂತ ಹೇಳಿ ಇಲ್ಲದ್ದೆಲ್ಲನ ನುಡಿತೀಯ ನೀನು. ಇಲ್ಲದ್ದೆಲ್ಲ ನೋಡಿದ್ರೆ ನೀನು ಉದ್ಧಾರ ಆಗಲ್ಲ ಕಣೆ. ಉದ್ಧಾರ ಆಗಲ್ಲ. ನಿಂಗಣಯ್ಯ, ದೇವ್ರು ಬಂದಿರಬೇಕು ಜಯ್ಯ ಕೈಯೇ. ಯಪ್ಪ ಎಣ ಸುಮ್ಮನಿರು. ಕೈ ಮುಗಿ ಕಾಲಿಗೆ ಬಿಡು. ತಪ್ಪ ತಮ್ಮ ಅನ್ನೋ. ನಾನು ಹೇಳ್ದಂಗೆ ಕೇಳಬೇಕು ನನ್ನ ಮಗನೇ ನೀನು. ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಏನಿಲ್ಲ. ನನ್ನ ಮೈ ಮೇಲೆ ದೇವಿ ಬಂದೈತಾಳೆ. ನಾನಂತೂ ಬಿಡೋದಿಲ್ಲ. ನಾನು ಬಿಡೋದಿಲ್ಲ ಕಣೋ. ನೀನು ತಪ್ಪು ಕೆಲಸ ಮಾಡ್ತಾ ಇದೆಯಾ? ತಪ್ಪು ದಾರಿಲಿ ಹೋಗಾರ್ಗೆ ಯಾವತ್ತೂ ಶಿಕ್ಷೆ ಕೊಡ್ದಂಗೆ ಸುಮ್ಮನಿರ ಅಂತಾಳಲ್ಲ ನಾನು. ನೋಡು, ನಾನು ಕಾಲಿಗೆ ಬಿದ್ದು ತಪ್ಪ ತಮ್ಮ ಇಪ್ಪಟು ಅಂತ ಕೆಲಸ ಮಾಡಲ್ಲಮ್ಮ ಅಂತ ಹೇಳಿ ಸುಮ್ಮನಿದ್ರೆ ಒಂದೋಯ್ತು. ಇಲ್ಲ ಅಂದರೆ ನಾನಂತೂ ನಿನ್ನನ್ನು ಬಿಡಲ್ಲ ಕಣೋ. ನಾನು ನಿನ್ನ ಬಿಡೋದಿಲ್ಲ. ಈ ಮನೆ ಮಗನಾಗಿ ತಪ್ಪು ದಾರಿ ಹಿಡಿತಾ ಇದೆಯಾ? ತಪ್ಪು ದಾರಿ ಹಿಡಿತಾ ಇದೆಯಾ? ಇಲ್ಲಿ ಸುಮ್ಮನಿರೇನೆ. ಯಾಕೆ ಇಲ್ಲೋದೆಲ್ಲ ನಾಟಕ ಆಡ್ತೀಯ? ಆ ತ್ರಿಶೂಲೆಲ್ಲ ತಗೊಂಬಂದು ಸುಮ್ಕಿರು. ಸುಮ್ಮನೆ ನಾಟಕ ಆಡಬೇಡ. ಅದು ಯಾಕೆ ನಾಟಕ ಆಡ್ತಾ ಇದೀಯಾ? ಅವಳು ಯಾಕೆ ಹಿಂಗೆ ನಿಂತ್ಕೊಂಡು ಒಳ್ಳಸ್ಮಕ್ಕ? ಯಾಕೆ ಜಯ ಹಿಂಗೆ ನಿಂತ್ಕೊಂಡು ತ್ರಿಶೂಲ್ ಹಿಡ್ಕೊಂಡು? ದೇವ್ರು ಬಂದೈತಂತೆ. ನಮ್ಮ ಜಯ ಕೈಗೆ ದೇವ್ರು ಬಂದೈತಿ. ಅತ್ತೇನಿ ನೀನು ತಪ್ಪು ಕೆಲಸ ಮಾಡ್ತಾ ಇದೆಯಾ ಅಂತ ತಿಳಿಂಗಣ ಇಂತಾಗೆ. ನನಗೆ ದೇವ್ರು ಬಂದೈತಿ ಅಂತ ಹೇಳಿ ತ್ರಿಶೂಲ ತಗೊಂಡವಳಿ. ಯಪ್ಪ, ನಿನ್ನ ನಿಜವಾಗ್ಲೂ ಬಂದೈತೆ ಏನು ಸುಮ್ಕೆ ಬಂದೈತೋ ಒಂದು ಗೊತ್ತಾಗ್ತಿಲ್ಲ ತಾಯಿ. ಏನು ಸುಮ್ಕೆ ಬಂದೈತೋ ಏನೋ ದೇವರು. ಏನು ನಿಜವಾಗ್ಲೂ ಬಂದೈತೋ ಒಂದು ಗೊತ್ತಾಗ್ತಿಲ್ಲ. ಏ ಶಿವಲಿಂಗಪ್ಪ, ಹೆಂಗನಾಗಲಿ ದೇವ್ರೇನ ಬಂದೈತೋ ಏನೋ ಕಾಲಿಗೆ ಬಿಡಪ್ಪ. ಕಾಲಿಗೆ ಬಿದ್ದು ತಪ್ಪ ತಮ್ಮ ತಾಯಿ ಅಂತ ಹೇಳಿ ಕ್ಷಮೆ ಕೇಳು. ಹಂಗೆ ಮಾಡಬೇಡ ಕಣಪ್ಪ, ಹಂಗೆ ಮಾಡಬೇಡ. ಅಯ್ಯೋ ನಿಂಗೆ ಅಜ್ಜಿಗೆ ಸುಮ್ಮನಿರು. ಇವಳಿಗೆ ಆ ದೇವ್ರು ಬರುತ್ತೆ. ಒಳ್ಳೆ ಮನಸ್ಸು ಒಳ್ಳೆ ಬುದ್ಧಿ ಇರೋ ಅಂತಾರ್ಗೇನೆ ಬರಲ್ಲ ದೇವರು. ಇನ್ನಂತ ಇಂಥ ಅಲ್ಲೂ ಇಲ್ಲೂ ಮಾತಾಡ್ಕೊಂಡು ಅಲ್ಲೂ ಇಲ್ಲೂ ಬಿಲ್ಡಪ್ ಕೊಟ್ಕೊಂಡು ಓಡೋಣ ಅಂತೇಳಿ ಇವಳಿಗೆ ದೇವ್ರು ಬರುತ್ತೆ. ಸುಮ್ಮನೆ ನಾಟಕ ಆಡ್ತಾ ಇದ್ದಾಳೆ. ಇಲ್ಲದ್ದು ಇದು ಮಾಡ್ತಾ ಇದ್ದಾಳೆ ಇವಳು. ಇಲ್ಲದ್ದೆಲ್ಲ ಹಿಂಗೆಲ್ಲ ಮಾಡಬೇಡ ನಿನ್ನ ನಾಟಕನ. ಗೊತ್ತಲ್ಲ ನಾನು ಹೆಂಗೆ ಅಂತ ಹೇಳಿ. ನಾನಿಲ್ಲೋಡು, ನನ್ನ ಬಗ್ಗೆನೇ ಸುಳ್ಳು ನೋಡ್ದಾರ್ನಂತೂ ನಾನು ಸುಮ್ಮನೆ ಬಿಡ ಅಂತವಳಲ್ಲ. ಇಂಥ ಕೆಲಸ ಮಾಡ್ತಾ ಇದೆಯಾ ಮೇಲೆ ನಾನು ನಿನ್ನ ಬಿಡೋದಿಲ್ಲ ನೋಡು. ಎಲ್ಲಿ ತುಳ್ಕೋಬೇಕು ಅಲ್ಲಿ ತುಳ್ಕೊಂತೀನಿ ನನ್ನ ಮಗನೇ. ನನಗೆ ಗೊತ್ತೈತೆ ನಿನ್ನ ಹೆಂಗೆ ದಾರಿ ತಗೋಬೇಕು ಅಂಬೋದು ಗೊತ್ತೈತೆ. ಗೊತ್ತೈತೆ ನನ್ನೇನೇ ನೀನು ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇಂಥ ಸತ್ಯ ಇಲ್ಲ ಅಂತ ಹೇಳಿ ಇಲ್ಲೋಡು. ನಾನು ಮೇಲೆ ನೀನು ಇಲ್ಲದ್ದೆಲ್ಲ ಹಿಂಗೆ ಮಾತಾಡಿರೇ ನಾನು ಸುಮ್ಮನೆ ಬಿಡ ಅಂತವಳಲ್ಲ. ನಾನು ಸುಮ್ಮನೆ ಬಿಡ ಅಂತವಳಲ್ಲ. ನೋಡು, ಹೇಳಿರ್ತೀನಿ. ನನ್ನ ಸುದ್ದಿಗೆ ಏನಾರ ಬಂದೆ ಅಂದ್ರೆ ನೀನು ಏನಿಲ್ಲ
ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ನೀನಿಂಥ ಕೆಲಸ ಮಾಡಿಕೊಡ್ದು. ನನ್ನ ಮಾತು ನೀರೇನಾದರೂ ನೀನಿಂಥ ಕೆಲಸ ಮಾಡಿದೀಯಲ್ಲ ಅಂದರೆ ನೋಡು ನಿನ್ನ ಹೆಂಗೆ ತುಳ್ಕೋಬೇಕು ಹಂಗೆ ತುಳಿತೀನಿ ನಾನು. ತುಳಿಯೋದು ಗೊತ್ತೈತೆ ನನಗೆ. ಏ ದೇವ್ರಿ, ಯಾಕೆ ಹಿಂಗಾಡ್ತಾ ಇದ್ದಾಳೆ ನಿಂಗಜ್ಜಿ? ದೇವ್ರು ಬಂದೈತಂತೆ. ನಿಮ್ಮ ಮನೆ ದೇವರು ದುರ್ಗಮ್ಮ ಅಲ್ವೇನ ಶಿವಲಿಂಗ? ನೋಡು ದುರ್ಗಮ್ಮ ತಾಯಿ ಬಂದವಳೆ ಜಯಮ್ಮನ ಮೈ ಮೇಲೆ. ದುರ್ಗಮ್ಮ ತಾಯಿನೇ ಬಂದಿರೋದು. ಕಾಲಿಗೆ ಬೀಳು, ಸುಮ್ಮನೆ ಕಾಲಿಗೆ ಬಿದ್ದು ಕೈ ಮುಖ್ಯಪ್ಪ. ತಪ್ಪ ತಮ್ಮ ತಾಯಿ ಅಂತ ಕೆಲಸ ಮಾಡಲ್ಲ ಅಂತ ಹೇಳಿ ದುರ್ಗಮ್ಮ ತಾಯಿ ಬಂದವಳೆ. ಹೌದೇನು ಹೆಣ? ಹೆಂಗಾನಾಗ್ಲಿ ದೇವ್ರು ಬಂದೈತೆ. ದುರ್ಗಮ್ಮ ತಾಯಿ ಇರಬೇಕು. ಅದಕ್ಕೆ ನೀನು ಕಾಲಿಗೆ ಬೀಳೋಣ. ಸುಮ್ಮನಿರ ಮಾತ ನೀನು. ನಿನ್ನ ತಳ್ಮೈ ಮೇಲೆಲ್ಲ ದೇವ್ರು ಬಂದ್ರೆ ಆತಲ್ಲ. ಯಾಕೆ ಸುಮ್ಮನೆ ದೇವ್ರು ಬಂದೈತೆ ಅಂತ ನಾಟಕ ಆಡ್ತಾ ಇದ್ದಾಳೆ. ನಾನೇನೇ ಅಂದ್ರೂ ನಂಬೋದಿಲ್ಲ. ನಂಬೇಡ ನೀನು. ನಂಬೇಡ. ನಿನಗೆ ಏನು ಮಾಡಬೇಕು ಅಂಬೋದು ಗೊತ್ತೈತೆ, ಎಲ್ಲಿ ತುಳಿಬೇಕು ಅಂಬೋದು ಗೊತ್ತೈತೆ ನನಗೆ. ಎಲ್ಲಿ ತುಳಿಬೇಕು ಅಂತ ಗೊತ್ತೈತೆ. ನಾನು ತುಳಿತೀನಿ ನಿನ್ನ. ಯಾತ್ರಾಗೆ ತುಳಿಬೇಕು ಅಂಬೋದು ನನಗೆ ಗೊತ್ತೈತೆ. ನಾನು ತುಳಿತೀನಿ ನೋಡು ನಿನ್ನ. ನಾನು ತುಳಿತೀನಿ. ಹೆಂಗನ ಈ ಶಿವಲಿಂಗಣ್ಣ ಕಾಲಿಗೆ ಬಿಡು. ನಿಮ್ಮ ಮನೆ ದೇವರು ದುರ್ಗಮ್ಮ ತಾಯಿ ಬಂದವಳೆ ಅನ್ಸುತ್ತೆ. ಕೈ ಮೈ ಮೇಲೆ ಹೆಂಗನ ಅದು ಕಾಲಿಗೆ ಬಿದ್ದು ಕ್ಷಮೆ ಕೇಳಪ್ಪ. ತಾಯಿ ನಮ್ಮಮ್ಮ ದಡ್ಡಾಳು. ಹೆಂಗನಾಗ್ಲಿ ಕಾಲಿಗೆ ಬೀಳು. ಹಂಗೆ ಮಾಡಬೇಡ. ಏನಾದರೂ ಬಂದಿರ್ಬೋದೇನು. ಹೆಂಗನ್ಬೇಡ ನಾಟಕ ಪಾಟ್ಕ ಅಂತ ಹೇಳಿ. ಹೆಂಗನಾಗ್ಲಿ ಕಾಲಿಗೆ ಬೀಳು ಶಿವಲಿಂಗಣ್ಣ ನೀನು. ನಾನು ಯಾಕೆ ಕಾಲಿಗೆ ಬೀಳಲ್ ತೆಗ್ಯಾತ? ಹಂಗನ್ಬೇಡ ಪಾಪ. ತಾಯಿ ನಮ್ಮಮ್ಮ ದಡ್ಡಾಳು ದುರ್ಗಮ್ಮ ತಾಯಿ. ಕಾಲಿಗೆ ಬೀಳು. ತಪ್ಪ ತಮ್ಮ ಕ್ಷಮೆ ಇರ್ಲಮ್ಮ. ಏನೋ ತಪ್ಪು ಮಾಡೀನಿ ಮನೆ ಮಗನಾಗಿ ಅಂತ ಹೇಳಿ ಕ್ಷಮೆ ಕೇಳು. ಕಾಲಿಗೆ ಬಿದ್ದು ಕೈ ಮುಗಿಯಪ್ಪ. ಹಂಗೆ ಮಾಡಬಾರ್ದು. ತಾಯಿ ನಮ್ಮಮ್ಮ ಬಂದವಳಿಗೆ ಯಮ್ಮನ ಮೈ ಮೇಲೆ. ಕಾಲಿಗೆ ಬೀಳು. ಕಾಲಿಗೆ ಬಿದ್ದು ಕ್ಷಮೆ ಕೇಳಪ್ಪ. ಹಂಗೆ ಮಾಡಬಾರ್ದು ಶಿವಲಿಂಗ. ಹಂಗೆ ಮಾಡಬಾರ್ದು. ಕ್ಷಮೆ ಕೇಳು. ಮತ್ತೆ ಬಂದಿರಬೇಕು. ಬಂದಿಲ್ದಲೇನೆ ಯಾರು ಸುಮ್ಮನೆ ದೇವ್ರು ಬಂದೈತೆ ಅಂಬಲ್ಲ. ಏನ ಕಾಲಿಗೆ ಬೀಳು. ತಪ್ಪ ತಮ್ಮ ಇಂಥ ಕೆಲಸ ಮಾಡಲ್ಲಮ್ಮ. ಏನೋ ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳು. ಸುಮ್ಮನೆ ಯಾಕೆ ಇಲ್ಲೋದೆಲ್ಲ ಹಿಂಗೆ ಮಾಡ್ಕೊಂತೀಯ? ಬೇಡ ಏಣ ಬೇಡ. ಇಲ್ಲ ನಾನು ನಂಬಲ್ ಬಿಡು. ತಾಯಿ ನಮ್ಮಮ್ಮ ನಮ್ಮ ತಾಯಿ ಹಂಗೆಲ್ಲನ ಬರೋದಿಲ್ಲ. ಇಂಥರ ಮೈ ಮೇಲೆಲ್ಲನ ಇಂಥರ ಮೈ ಮೇಲೆಲ್ಲನ ಬಂದ್ರೆ ಆತಲ್ಲ. ಹಂಗನ್ಬೇಡ ಕಣಪ್ಪ. ಹೆಂಗನಾಗ್ಲಿ ಶಿವಲಿಂಗ ಹಂಗನ್ಬೇಡ. ಹಂಗನ್ಬಾರ್ದು ಕಣಪ್ಪ. ಹಂಗನ್ಬಾರ್ದು. ಅವನಿಗೆ ಮಾತಾಡಲಿ ನೋಡು. ನಾಳೆ ಇಷ್ಟೊತ್ತಿಗೆ ಅವನಿಗೆ ನೋಡು ನಾನು ನನ್ನ ಪವರ್ ಏನು ಅಂತ ಹೇಳಿ ಅವನಿಗೆ ತೋರಿಸ್ತೀನಿ. ನಾಳೆ ಇಷ್ಟೊತ್ತಿಗೆ ಅವ್ನಿಗೆ ಎಂಥ ಗತಿ ಬಂದಿರುತ್ತೆ ಅಂತ ನೋಡ್ತಿರ್ಲಿ. ಅಯ್ಯೋ ಶಿವಲಿಂಗಣ್ಣಯ್ಯ, ತಾಯಿ ನಮ್ಮಮ್ಮ ಸ್ಟ್ರಾಂಗ್ ಆದ್ಲು. ಕಾಲಿಗೆ ಬೀಳ ಮಾರಯ್ಯ. ಹಂಗನಾಗ್ಲಿ ಕಾಲಿಗೆ ಬಿ ಕ್ಷಮೆ ಕೇಳು ನೀನು. ಕಾಲಿಗೆ ಬೀಳು. ಅಯ್ಯೋ ಶಿವಲಿಂಗಣ್ಣಯ್ಯ ಸವಾಸಲ್ಲ. ಅಯ್ಯೋ ತಾಯಿ ನಮ್ಮಮ್ಮನ ಎದುರಾಕೊಂಡ್ರೆ ಬೋಲ್ ಕಷ್ಟ ಆಗುತ್ತೆ. ದೇವ್ರನ್ನ ಎದುರಾಕ್ಯಮಕ್ಕೆ ಹೋಗ್ಬಾರ್ದು. ದೇವರಿಂದಲೇ ಎಲ್ಲನ ಹಂಗೆ ಮಾಡಬೇಡ ನೀನು. ಮನಸ್ರ ಮೇಲೇನೋ ಬರುತ್ತೆ ದೇವರು. ಹಂಗೆಲ್ಲ ಮಾತಾಡಬಾರ್ದು ನೀನು. ನಾಟಕ ಹಂಗೆ ಹಿಂಗೆ ಅಂತ ನಿಜವಾಗ್ಲೂ ಬಂದಿದ್ರೆ ಏನು ಮಾಡ್ತೀಯ? ನಿಜವಾಗ್ಲೂ ಬಂದೈತೆ ಏನೋ. ಎಂದು ಯಾವತ್ತೂ ಇಂಥದ್ದೆಲ್ಲ ಮಾಡಿರಲಿಲ್ಲ ಜಯಕೈ. ಸುಮ್ಮನೆ ಬಂದಿರಬೇಕು ಸಾಮಾನ್ಯ. ದೇವ್ರು ಬಂದೇ ಇದ್ದಾಳೆ ತಾಯಿ ನಮ್ಮಮ್ಮ. ಹಂಗೆಲ್ಲ ಮಾಡಬೇಡ ನೀನು. ಹೆಂಗನಾಗ್ಲಿ ಹೆಣ ಕಾಲಿಗೆ ಬೀಳೋಣ. ನೋಡು 24 ಗಂಟೆ ಒಳಗೆ ಇವನಿಗೆ ವಾಂತಿ ಬೇದಿ ಎಲ್ಲ ಕಿತ್ಕೊಂಡು ಇವನಿಗೆ ನೋಡು. ಸರಿಯಾ? ಇವನಿಗೆ ನಾನು ಶಿಕ್ಷೆ ಕೊಡಲಿಲ್ಲ ಅಂತಂದರೆ ನೋಡು ನಾನು ಎಂಥದ್ದು, ನಾನು ಎಂತಾಳು ಅಂತ ಹೇಳಿ ತೋರಿಸ್ತೀನಿ ನೋಡು. ನನ್ನ ಪವರ್ ಏನು ಅಂತ ಹೇಳಿ ನನ್ನೇ ನಾಟಕ ಅಂತ ಹೇಳ್ತಾ ಇದ್ದಾನೆ. ತಪ್ಪು ಕೆಲಸ ಮಾಡಿ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿದ್ರು ನಿಮ್ಮ ಮನೆ ಮಗನಾಗಿಂತ ತಪ್ಪು ಕೆಲಸ ಮಾಡಿರಿ ನನಗೆ ಗೌರವ ಇರುತ್ತಾ? ನನ್ನ ಮಗನಾಗಿಂತ ಕೆಲಸ ಮಾಡಿರಿ ನನಗೆ ಗೌರವ ಇರುತ್ತಾ? ಹೋಗತ್ತ. ಈ ಶಿವಲಿಂಗಣ್ಣ ನೋಡಿರೆ ಕಾಲಿಗೆ ಬೀಳಲ್ಲ ಅಂತೈತಿ. ದೇಮ್ಮನ ಮೈ ಮೇಲೆ ಬೇರೆನೆ ದೇವ್ರು ಬಂದೈತಿ. ತ್ರಿಸಲ ಹಿಡ್ಕೊಂಡು ನಿಂತ್ಕೊಂಡವಳೆ. ದೇವ್ರು ಬಂದೈತ ಹೆಣ ಕಾಲಿಗೆ ಬೀಳೋಣ ಅಂದ್ರೆ ಇವಣ್ಣ ಇನ್ನೂ ಕೇಳ್ತಿಲ್ಲ. ಏನಾತಯ್ಯೋ ತಪ್ಪು ಕೆಲಸ ಮಾಡಿದ್ಯಾ ನೀನು ಅಂತ ಹೇಳಿ ದೇವ್ರು ಬಂದೈತೆ ಅಂತ ಕುಣಿತಾ ಇದ್ದಾಳೆ. ನೋಡ್ತಾ ಇರ್ರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.